ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಆರ್ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೂಪರ್. ಏನಂದ್ರೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ, ಅಂದ್ರೆ ಚಿಕ್ಕ ಹುಡುಗ ಅಂತಂದ್ರೆ ಒಂದ 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸ್ ಬರೋವರೆಗೂ ತುಂಬಾ ತೊದಲ್ಸ್ತಿದ್ದೆ. ಅದು ಇವತ್ತು ನೆನ್ಪತ್ತು ಮಾತಾಡ್ಬೇಕು ಅಂತ. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೀನಿ. ಆಗ ಒಬ್ರ ಹತ್ರ ಮಾತಾಡ್ಬೇಕು ಅಂತಂದ್ರೆ ಒಂಥರ ಮುಜುಗರ ಆಗೋದು. ಅಂತೂ ಇವತ್ತು ಒಂದು ಹಾಡ್ ಬರ್ದು ಹಾಡ್ತೀನಿ ನೋಡಿ. ತಾಯಿ ಸರಸ್ವತಿ ಶಾರದೆ ಸುಮ್ನೆ ಏನೋ ಒಂದು ತಾಟ್ ಬತ್ತು ಬರ್ದೆ. ಇವತ್ತಿನ ಆ ಈಗಿನ ಇದಕ್ಕೆ ಚೆನ್ನಾಗಿ ಹೊಂದಾಣಿಕೆ ಆಯ್ತದೆ ಅಂದ್ಬಿಟ್ಟು 4 ಲೈನ್ ಅಷ್ಟೇ ಹೇಳ್ತೀನಿ, ಕೇಳಿ. ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದ್ರಲ್ಲಿ ತಿದ್ಕೊಂತೀನಿ, ಓಕೆನಾ? 4 ಲೈನು. ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ನಾ ಏನ್ ಬೇಜಾರ್ ಮಾಡ್ಕೊಳಕ್ಕಿಲ್ಲ. 4 ಲೈನ್ ಆಡ್ತೀನಿ. ನೆಕ್ಸ್ಟ್, ಬೆಂಕಿ ಪೊಟ್ಟಣದೊಳಗೆ, ಬೆಂಕಿ ಪಟ್ಟಣದೊಳಗೆ ಮತ್ತಾಪು ಕಡ್ಡಿಯಂತೆ ಈ ಪಟ್ಟಣದೊಳಗೆ ಈ ಜನರು ಒಂದಕ್ಕೊಂದು ಕಡ್ಡಿ ತಾಗಿ ಉರಿ 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 ಉರಿ. ಇವ್ರ ಮಾತ್ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಮಾತ್ಕಂಡ್ರೆ ಇವ್ರಿಗಾಗಲ್ಲ. ಬರೀ ಕಿರಿಕಿರಿ ಬರೀ ಕಿರಿಕಿರಿ. ಬೆಂಕಿ ಪೊಟ್ಟಣದೊಳಗೆ, ಬೆಂಕಿ ಪೊಟ್ಟಣದೊಳಗೆ ಮತ್ತಾಪು ಕಡ್ಡಿಯಂತೆ ಈ ಜನರು. ಹಂಗೆ ನೋಡಿ, ಈ ಸಾಲ್ಗಳು ಇವತ್ತಿನ ವಾಸ್ತವಕ್ಕೆ ಕರೆಕ್ಟ್ ಆಗೈತೆ ಅಲ್ವಾ? ಹಂಗೆ ಈಗ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಒಂದೇ ಮನೇಲಿ ಇರ್ತಾರೆ, ಅತ್ತೆ ಸೊಸೆಗಾಗಲ್ಲ, ಮಾವ ಅಳಿಯಂಗಾಗಲ್ಲ, ಗಂಡಿ ಹೆಂಡತಿಗಾಗಲ್ಲ, ಅಣ್ಣ ತಮ್ಮಂಗಾಗಲ್ಲ, ಅಪ್ಪ ಮಗಂಗಾಗಲ್ಲ. ಹಿಂಗೆ ಜನ ರೋಡಲ್ಲಿ ಹೋಯ್ತಿದ್ರೆ ಪಿತಿ 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 ಅಂತವೆ ಆ ಸ್ಕೂಟ್ರು, ಆ ಕಾರು, ಆ ಜನ. ಬಬ್ಬ ಹಂಗೆ ಅದೊಂದು ತಾಟ್ ಬತ್ತು ಬರ್ದೆ. ಆಮೇಲೆ ತೊದಲು. ನಾನು ಸ್ಕೂಲ್ ಓದ್ಬೇಕಾದ್ರೆ ತುಂಬಾ ತೊದಲ್ಸ್ತಿದ್ದೆ. ಎಷ್ಟು ತೊದಲ್ಸ್ತಿದ್ದೆ ಅಂತಂದ್ರೆ ಕುಂಬಾರ್ ಕೊಪ್ಪಳು ಅನ್ನಕ್ ಬದುಕಿಲ್ಲ. ಕುಕ್ಕು ಪ ಹಂಗೆ. ಅಯ್ಯಪ್ಪ, ಒಂದ್ ಅಂಗಡಿಗೆ ಹೋಗ್ಬಿಟ್ರೆ ನಮ್ಗೆ ನಾಚಿಕೆ ಆಗೋದು. ಯಾಕಂದ್ರೆ ಅವನ್ನ ರೇಗಿಸ್ತಾನೆ ನನ್ನ. ಅಂದ್ಬಿಟ್ಟು ಮಾತೇ ಆಡ್ತಿತ್ತಿಲ್ಲ. ಅವ್ನ್ ಸಕ್ಕರೆ ತರಕ್ ಹೋಗ್ಲಿ, ಅಟ್ಟಿ ಸೊಪ್ಪು ತರಕ್ ಹೋಗ್ಲಿ, ಮಾತೇ ಆಡ್ತಿತ್ತಿಲ್ಲ. ಅವ್ನ್ ಕೇಳ್ಬೇಕು, ಏನ್ ಬೇಕು, ಟಿ ಸೊಪ್ಪು ಬೇಕಾ, ಸಕ್ಕರೆ ಬೇಕಾ ಅಂತ. ಅಲ್ಲಿವರೆಗೂ ಹ್ಞೂ ಆತರ ನೆನ್ಸ್ಕೊಂಡ್ರೆ ನಗ ಬರ್ತದೆ. ಅಷ್ಟು ತೊದಲ್ಸ್ತಿದ್ದವನು. ಹಂಗಿದ್ದವನು ಓದು ಅರ್ಧಂಬರ್ಧ ಆಯ್ತು. ಎಲ್ಲ ಜೀವನದಲ್ಲಿ ಅರ್ಧ ಬರ್ಧ. ತಾಯಿ ಸರಸ್ವತಿ ಇವತ್ತು ಕೈ ಹಿಡ್ದವಳೆ. ಏನೋ ಒಂದು ಶಾರದೆ ಕೃಪೆ ಐತೆ. ಬರೇದ್ ಮತ್ತೆ ನಾನು ಸ್ಟಾಪ್ ಮಾಡಿತ್ತಿಲ್ಲ. ಬರಿತಿದ್ದೆ, ಓದ್ತಿದ್ದೆ. ಹಂಗಾಗಿ ಈ ಸಣ್ಣ ಪುಟ್ಟ ಕಥೆಗಳು, ಕವನಗಳು ಎಲ್ಲ ಬರ್ಕೊಂಡು ಹಿಂಗೆ ಹಂಗೆ ತೊದಲ್ತಿದ್ದವನು ತಾಯಿ ಸರಸ್ವತಿ ಕೃಪೆಯಿಂದ ಬರೆಯಕ್ ಶುರು ಮಾಡಿದೆ. ಈಗ ಶಾರ್ಟ್ ಮೂವಿ ಎಲ್ಲ ಮಾಡಕ್ ಶುರು ಮಾಡಿದೆ. ಏನೇನೋ ಕವನ ಕಥೆಗಳೆಲ್ಲ ಬರೀತಿದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತ ಅಂದ್ರೆ, ನೆಕ್ಸ್ಟ್ ಮಂತ್ ಒಲವಿನ ಅಮೃತ ಅಂತ ಶಾರ್ಟ್ ಮೂವಿ ಮಾಡಿದ್ನಲ್ಲ, ಅದು ರಿಲೀಸ್ ಆಗ್ಬೇಕಾಗಿತ್ತು. ಸ್ವಲ್ಪ ಏನೋ ಒಂಚೂರು ಟೆಕ್ನಿಕ್ ಪ್ರಾಬ್ಲಮ್ ಆಯ್ತು. ಅದರಿಂದ ಅದು ಸ್ವಲ್ಪ ದಿನ ಮುಂದೂಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಿನ್ನೆ ಒಂದು ಮೊಬೈಲ್ ಅಲ್ಲಿ ಶೂಟ್ ಮಾಡಿದ್ವು. ತುಂಬಾ ಸಖತ್ತಾಗಿ ಬಂತು. 7 ನಿಮಿಷದ ಪಿಕ್ಚರ್. ಒಳ್ಳೆ ಕಾಮಿಡಿ ಐತೆ ನೋಡಿ. ಒಬ್ಬ ಕನಸುಗಾರ, ಒಬ್ಬ ಡೈರೆಕ್ಟರ್ ಬಿಲ್ಡಪ್ ತಗೊಳ್ಳೋನು, ಎಲ್ಲ ರೈಟ್ರು, ಆಕ್ಟ್ರು, ಡೈರೆಕ್ಟ್ರು ಎಲ್ಲ ಅವನೇ ಅಂತ ಜಂಬ ಕೊಚ್ಕೊಳ್ಳೋನು. ಆ ಒಬ್ಬ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಸಿಕ್ಕಿ ಏನೇನೋ ಕಥೆಗಳು ಚೆನ್ನಾಗೈತೆ. ಅದನ್ನ ರಿಲೀಸ್ ಮಾಡ್ತೀನಿ. ತುಂಬಾ ಚೆನ್ನಾಗೈತೆ. ಆದಷ್ಟು ಬೇಗ ಒಂದ್ 2-3 ದಿನದಲ್ಲಿ ರಿಲೀಸ್ ಮಾಡ್ಬಿಡ್ತೀನಿ. ನೋಡಿ, ಚೆನ್ನಾಗೈತೆ. ಅದು ಬಿಟ್ಟು ಪುನಃ ಅದೇ ತಪ್ಪು ಮಾಡ್ತಾ ಇದ್ದೀರಾ. ವಾಟ್ಸಪ್ಗೆ ಬಂದು ಮೆಸೇಜ್ ಮಾಡ್ತೀರಾ, ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿ ಚೆನ್ನಾಗೈತೆ, ಚೆನ್ನಾಗಿಲ್ಲ, ಓಕೆ, ಮುಂದೆ ಫಿಲಿಮ್ಗೆ ಒಳ್ಳೇದಾಗ್ಲಿ. ಹಂಗೆ ಯೂಟ್ಯೂಬಲ್ಲೇ ಇದಾಯ್ತಾ, ಕಮೆಂಟ್ ಸೆಕ್ಷನ್ ಆಯ್ತಲ್ಲ, ಅಲ್ಲೇ ಕಮೆಂಟ್ ಮಾಡಿ. ವಾಟ್ಸಪ್ ಕಮೆಂಟ್ ಮಾಡಬೇಡಿ. ಆಮೇಲೆ ಓಕೆ, ಒಟ್ನಲ್ಲಿ ಹೆಂಗೋ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಿದ್ದೀರಾ, ಖುಷಿ ಆಯ್ತದೆ. ನಾ ಮೊದ್ಲು ಈ ಲಾಗ್ ಅವೆಲ್ಲ ಗೊತ್ತಿತ್ತಿಲ್ಲ ನನ್ಗೆ. ಏನೋ ಒಂದು ಶುರು ಮಾಡ್ಬೇಕು ನಾನು, ನನ್ನ ಕೆಲಸದ ಬಗ್ಗೆ, ನನ್ನ ಕನಸು ಬಗ್ಗೆ, ನನ್ನ ಪಿಕ್ಚರ್ ಬಗ್ಗೆ ಮಾತಾಡ್ಬೇಕು ಅಂತ ಏನೋ ಮಾಡಿದೆ. ಪರವಾಗಿಲ್ಲ, ಜನ ತುಂಬಾ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ಅಭಿಮಾನಕ್ಕೆ. ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಿದ್ದೀರಾ. ಹಿಂಗೆ ಪ್ರೋತ್ಸಾಹ ಮಾಡಿ ಇನ್ನೂ ಚೆನ್ನಾಗಿ, ಇನ್ನೂ ಒಳ್ಳೊಳ್ಳೆ ಫಿಲಿಮ್ ಮಾಡ್ತೀನಿ, ಶಾರ್ಟ್ ಮೂವಿಗಳನ್ನ ಇನ್ನೂ ಚೆನ್ನಾಗಿ ಮಾತಾಡೋದು ಕಲಿತೀನಿ. ಯಾಕಂದ್ರೆ ಒಬ್ಬ ನಾನು ಮಾತಾಡ್ಬೇಕಾದ್ರೆ ತೊದ್ಲಿಸ್ತೀನಿ. ಬಟ್ ಈಗ ಪರವಾಗಿಲ್ಲ, ಸುಮಾರಾಗಿ ಕಂಟ್ರೋಲ್ ಮಾಡ್ಕೊಂಡಿದೀನಿ. ಹಂಗೆ ಒಬ್ಬ ತೊದ್ಲು ಹುಡುಗ
ಇವತ್ತು ಎಷ್ಟು ಒಬ್ಬ ಅವನ್ ಬರ್ದು ಅವನೇನೋ ಶಾರ್ಟ್ ಮೂವಿ ಮಾಡಿ 4 ಜನ ಜೊತೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ಅಂದ್ರೆ ಆ ತಾಯಿ ಸರಸ್ವತಿ ಕೃಪೆ. ತುಂಬಾ ಖುಷಿ ಆಯ್ತದ ನನ್ಗೆ. ಆಮೇಲೆ ಎಷ್ಟೋ ಕವಿಗೋಷ್ಠಿಗೆ ಹೋಗಿದ್ದೀನಿ. ಕವಿಗೋಷ್ಠಿಗೆ ಹೋಗ್ಬೇಕಾದ್ರೆ ಮೊದ್ಲು ಸ್ಟೇಜ್ ಮೇಲೆ ಮೈಕ್ ಇಟ್ಕೋಬೇಕಾದ್ರೆ ಕಾಲೆಲ್ಲ ಶೇಕ್ ಆಗೋದು. ಅದ್ ಹೆಂಗ ಗೊತ್ತಿಲ್ಲ, ಅದೇನು ಅಂತಾನೆ ಗೊತ್ತಿಲ್ಲ. ರಾಘವೇಂದ್ರ ನೆನ್ಸ್ಕೊಂಡು ಸ್ಟೇಜ್ ಎತ್ಬಿಟ್ರೆ ನಾನು ಬರ್ದಿದ್ ಕವನ ಎಲ್ಲ ಕವಿಗೋಷ್ಠಿ ಹೇಳುವೆ, 1000 ಜನ ಕುಂತಿದ್ರು ಮುಂದೆ. ಒಂಥರ ಅವ್ರ ಚಪ್ಪಳೆ ಬಡ್ದು ಬಿಟ್ರೆ ನಮ್ಗೆ ಒಂಥರ ಖುಷಿ ಆಗದ್ ನನ್ಗೆ. ಆಮೇಲೆ ಆ ಭಯ ಎಲ್ಲ ಎಲ್ಲೋಯ್ತು ಹಂಗಾರೆ. ಆಗ ಒಂಥರ ಆಶ್ಚರ್ಯ ಆಗೋದು, ನಿಜ ಕರೆಕ್ಟ್. ಎದುರಬಾರ್ದು ಜೊತೆಗೆ 4 ಜನ ಅವ್ರಿ ಅಂತ ಅದೇನೋ ಹೇಳ್ಬೇಕು ಅನ್ನೋ ಸಂಕೋಚ ಪಟ್ಕೋಬಾರ್ದು, ಹಿಂಜರಿಕೆ ಇರಬಾರ್ದು, ಅದೆಲ್ಲ ಕಲ್ತ್ಕೊಂಡೆ. ತುಂಬಾ ಖುಷಿ ಆಯ್ತದ ಒಂದೊಂದ್ಸಲಿ. ಹಂಗೆ ಒಬ್ಬ ಬಡತನದ ಹುಡುಗ, ಅರ್ಧಂಬರ್ಧ ಓದಿ ಏನೋ ತಿಳ್ಕೊಂಡಿರೋನು, ಸ್ವಲ್ಪ ತಕ್ಕಮಟ್ಟ ತಿಳ್ಕೊಂಡಿರೋನು ಇವತ್ತು ಕತೆ ಬರೀತಾನೆ, ಹಾಡ್ ಬರೀತಾನೆ, ಶಾರ್ಟ್ ಮೂವಿ ಮಾಡ್ತಾನೆ ಅಂತಂದ್ರೆ ಗುರು ರಾಘವೇಂದ್ರರು ಮತ್ತೆ ತಾಯಿ ಸರಸ್ವತಿ ಕೃಪೆ ಖಂಡಿತ ನನ್ ಮೇಲೆ ಐತೆ. ಅದೊಂದು ಖುಷಿ ನನ್ಗೆ. ಜೊತೆಗೆ ನಮ್ಮ ಗುರುಗಳು ಆನಂದ್ ಸರ್ ಅವರೇ, ಎಲ್ಲಾ ತರ ಒಂದು ಶಾರ್ಟ್ ಮೂವಿ ಹಿಂಗೆ ಸಮಸ್ಯೆ ಗುರುಗಳೇ ಅಂತ ಅಂದ್ರೆ ಪಾಪ ಅದನ್ನ ಸಮಸ್ಯೆ ಬಗೆಹರಿಸ್ತಾರೆ. ಆ ಗುರುರಾಯರನ್ನೇ ನಮ್ಗೆ ಪರಿಚಯ ಮಾಡಿಸಿದ್ರು ಅವ್ರನ್ನ. ಹಂಗೆ ತುಂಬಾ ಖುಷಿ ಆಯ್ತದೆ. ಈಗೇನ್ ನಾನು ಮಾತಾಡ್ತಿದ್ದೀನಿ ಇನ್ನೂ ಚೆನ್ನಾಗಿ ಮಾತಾಡೋದು ಕಲಿತೀನಿ. ನೀವು ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಿದ್ದೀರಾ, ಇನ್ನು ಖುಷಿ ಆಯ್ತು ನನ್ಗೆ. ಇನ್ನು ಮುಂದೆ ಹೋಯ್ತಾ ಒಳ್ಳೊಳ್ಳೆ ಫಿಲಿಮು ಮಾಡ್ಕೊಂಡು ಇನ್ನೊಂದ್ 2-3 ಕತೆ ರೆಡಿ ಮಾಡ್ಕೊಂಡಿದೀನಿ. ದ್ರೋಹಿ ಅಂತ ಒಂದು, ಆಮೇಲೆ ಓ ಹೆಂಗಸರ್ ಎಷ್ಟು ಒಳ್ಳೆಯವರು ಅಂತ, ಅವೆರಡು ಕತೆ ಫಿನಿಶ್ ಆಗೈತೆ ಬರ್ದು. ಇನ್ನು ಶೂಟಿಂಗ್ ರೆಡಿ ಮಾಡ್ಕೊಬೇಕು. ಒಲವಿನ ಅಮೃತ ಆದ್ಮೇಲೆ ನೆಕ್ಸ್ಟ್ ಎಲ್ಲ. ಅಲ್ಲಿಗಂಟ ನಾನು ಶೂಟಿಂಗ್ ಮಾಡಕ್ ಹೋಗಲ್ಲ ಇನ್, ಯಾಕಂದ್ರೆ ಇನ್ನು ಕ್ಯಾಮ್ರಾಗೆ ಅವಕ್ಕೆಲ್ಲ ದುಡ್ಡು ಬೇಕಲ್ಲ. ನನಗೆ ಯಾರು ಸ್ಪಾನ್ಸರ್ ಇಲ್ಲ, ಯಾರು ಪ್ರೊಡ್ಯೂಸರು ಇಲ್ಲ. ನಾನೇ ಈ ಕೆಲಸ ಮಾಡ್ಬೇಕು, ಫಿಲಿಂ ಮಾಡ್ಬೇಕು. ಹೊಟ್ಟೆಗೆ ಬಟ್ಟೆಗೆ ನ್ಯಾರಾಗೈತಿ ಈ ಕೆಲಸ. ಆದ್ರೆ ನನ್ ಕನ್ಸಿಗೆ ಬೇರೆ, ಇದ್ರಲ್ಲೇ ನಾನೆಲ್ಲ ಮಾಡ್ಕೊಬೇಕು. ಅಕಸ್ಮಾತ್ ಆಗ್ನಿಲ್ವಾ ಒಂಚೂರು ಆ ಕಡೆ ಸಾರಾಗೆಲ್ಲ ಮಾಡ್ಕೊಬೇಕು. ಹಂಗಾಗಿ ಸ್ವಲ್ಪ ತೊಂದರೆ ಐತೆ. ಒಲವಿನ ಅಮೃತ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಆದ ತಕ್ಷಣ ದ್ರೋಹಿ, ಓ ಹೆಂಗಸರು ನೀವೆಷ್ಟೇ ಒಳ್ಳೆಯವರು, ಆ ತರ ಎಲ್ಲ ಐತೆ. ಈಗ 2-3 ದಿನದಲ್ಲಿ ಒಂದು ಫಿಲಿಂ ರಿಲೀಸ್ ಮಾಡ್ತೀನಿ, 7 ನಿಮಿಷದ್ದು. ತುಂಬಾ ಚೆನ್ನಾಗೈತೆ. ಮೊಬೈಲೆಲ್ಲ ಶೂಟ್ ಮಾಡಿದ್ದು, ಅದು ಮೊಬೈಲೆಲ್ಲ ಎಡಿಟಿಂಗ್ ಮಾಡಿದ್ದು, ಸಖತ್ತಾಗಿ ಬಂದೈತೆ. ಅದನ್ನ ಟೈಟ್ಲು ಅಲ್ಲೇ 2-3 ದಿನ ಗೊತ್ತಾಯ್ತದೆ ಹೆಂಗಿರ್ತದೆ ಅಂತ. ಥ್ಯಾಂಕ್ ಯು.